ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಬದುಕನ್ನು ಗಮನಿಸಿದಾಗ ನಾವು ಇಲ್ಲ ಗೊಂದಲದಲ್ಲಿ ನಡೀತಾ ಇರ್ತೇವೆ, ಇಲ್ಲಂದರೆ ಜ್ಞಾನದಲ್ಲಿ ನಡೀತಾ ಇರ್ತೇವೆ. ನಾವು ಯಾವುದಾದರೂ ವಿಷಯದ ಕುರಿತು ದೇವರ ಚಿತ್ತವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸಿದಾಗ ಅದು ಅನಿಶ್ಚಿತತೆಯಿಂದ ದಿಕ್ಕು ತೋಚದಂತೆ ಆಗುವುದು ಬಹಳ ಸಾಮಾನ್ಯ. ದೇವರು ನಮಗೆ ನಂಬಿಕೆಯಿಂದ ನಡೆಯುವುದಕ್ಕೆ ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ನಿಶ್ಚಿತತೆ ಮತ್ತು ಅನಿಶ್ಚಿತತೆ ನಮ್ಮ ಕಣ್ಣಿಗೆ ಕಾಣಿಸುವ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ಅಪೊಸ್ತಲನಾದಂಥ ಪೌಲನನ್ನು ನಾವು ಗಮನಿಸುವುದಾದರೆ ಆತ ಅನೇಕ ಸಂದರ್ಭಗಳಲ್ಲಿ ದೇವರ ಚಿತ್ತವನ್ನು ಅರಿಯದೆ ಒಂದು ಗೊಂದಲಕ್ಕೆ ಒಳಗಾದಂತೆ. ಆತ ಹೀಗೆ ಹೇಳ್ತಾನೆ, 2 ಕೊರಿಂಥ 4ನೇ ಅಧ್ಯಾಯ 8ರಲ್ಲಿ ನಾವು ನೋಡೋದಾದರೆ, ಎಲ್ಲ ಕಡೆಗಳಲ್ಲಿ ನಮಗೆ ಕಳವಳವಿದ್ದರೂ ನಾವು ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಇಲ್ಲಿ ಪೌಲನು ಬರೀತಾನೆ, ಎಲ್ಲ ಕಡೆ ಕಳವಳವಿದೆ, ಚಿಂತೆ ಇದೆ, ನೋವಿದೆ, ಸಂಕಟವಿದೆ, ಆದರೆ ನಾವು ದಿಕ್ಕು ಕಾಣದವರಾಗಿದ್ದರೂ, ದಿಕ್ಕು ನಮಗೆ ಕಾಣ್ತಲ್ಲ, ಆದರೆ ನಾವು ದೆಸೆಯನ್ನು ಕಂಡುಕೊಂಡವರಲ್ಲ. ಇನ್ನೊಂದು ತರ್ಜುಮೆ ಹೀಗೆ ಹೇಳ್ತದೆ, ನಡೆದ ಸಂಗತಿಗಳನ್ನು ನೋಡಿ ಏಕೆ ಹೀಗಾಯಿತು ಎಂಬುವುದನ್ನು ತಿಳಿಯದೆ ದಿಕ್ಕೆಟ್ಟವು, ಆದರೂ ನಾವು ಬಿಟ್ಟುಕೊಡುವುದಿಲ್ಲ ಹಾಗೂ ಮನಗುಂದುವುದಿಲ್ಲ. ಇಲ್ಲಿ ದೈವಿಕ ಜ್ಞಾನ ಒಂದು ಮಹಾಭಾಗ್ಯವಾಗಿದೆ ಅನ್ನುವಂಥದ್ದನ್ನು ನಾವು ಸಂಕಟ ಬಂದಾಗ, ನೋವಾದಾಗ, ಕಣ್ಣೀರಾದಾಗ ಮರೆತು ಬಿಡ್ತೇವೆ. ಅಲ್ಲೇ ನೋಡಿ, 1 ಕೊರಿಂಥ 1ನೇ ಅಧ್ಯಾಯ 29, ಆತನ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಗೊಂದಲಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡುವ ಅವಕಾಶವನ್ನು ದೇವರು ನಮಗೆ ಒದಗಿಸುವುದಕ್ಕೆ ಒಂದು ಕಾರಣವೇನೆಂದರೆ, ಯಾವ ಮನುಷ್ಯನು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಅವಕಾಶನೇ ಇರೋದಿಲ್ಲ, ಆಸ್ಪದನೇ ಇಲ್ಲ. ನಿತ್ಯತ್ವದಲ್ಲಿ ಯಾರು ತನ್ನನ್ನು ಹೊಗಳಿಕೊಳ್ಳುತ್ತಾ ತನ್ನ ಕಾರ್ಯಗಳನ್ನು ಸರಿಯಾಗಿ ಮಾಡಿ ದೇವರ ಪರಿಪೂರ್ಣ ಚಿತ್ತವನ್ನು ನೆರವೇರಿಸಿದೆಂದು ಹೇಳಲು ಸಾಧ್ಯವಾಗುವುದಿಲ್ಲ. ನಾವು ಅನೇಕ ತಪ್ಪು ಕೆಲಸಗಳನ್ನು ಮಾಡಿದರೂ, ಅದು ಎಷ್ಟೇ ದೊಡ್ಡ ಪ್ರಮಾದಗಳನ್ನು ಸೃಷ್ಟಿ ಮಾಡಿದರೂ, ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ನಾವು ಅರಿತು ನಡೆಯಬೇಕು ಅನ್ನುವಂಥದ್ದು ಮತ್ತು ನಿತ್ಯತ್ವದಲ್ಲಿ ಹೆಚ್ಚಳ ಪಡಬಹುದು ಎಂಬುದನ್ನು ನಾವು ಅರಿಯಬೇಕಾಗ್ತದೆ. ನಮಗೆ ಮನಸಾಕ್ಷಿಯೂ ಮುಖ್ಯ. ನಮ್ಮ ಮನುಷ್ಯರಿಗೆ ಮನಸ್ಸಾಕ್ಷಿಯೂ ಮುಖ್ಯ, ಶುದ್ಧ ಸಾಕ್ಷಿಯೂ ಮುಖ್ಯ. ಇವೆರಡೂ ಪರಸ್ಪರ ಒಂದೇ ನಾಣ್ಯದ 2 ಮುಖಗಳು. ದೇವರ ಮಾರ್ಗಗಳ ಬಗ್ಗೆ, ದೇವರ ಚಿತ್ತದ ಬಗ್ಗೆ ಗೊಂದಲಕ್ಕೆ ಒಳಗಾದಾಗ ನಿರಾಶೆ ಆಗುವುದಕ್ಕೆ ಕಾರಣ ಅದು ದೇವರ ಅಂತಿಮ ಉದ್ದೇಶವನ್ನು ನಾವು ಕಂಡುಕೊಂಡಿಲ್ಲ. ಹಾಗಾಗಿ ನಮ್ಮ ಉದ್ದೇಶವನ್ನು ನಾವು ಕಂಡುಕೊಳ್ಳೋಣ, ಆತನ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ದೇವರೇ. ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ದೇವರೇ 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ದಾರೋ ಅವರ ಜೀವಿತಗಳಲ್ಲಿ ಒಂದು ಉದ್ದೇಶ ಕೊಡಪ್ಪ.
ಯೇಸಪ್ಪ ಒಂದು ಉದ್ದೇಶ ಕೊಡು, ಮಕ್ಕಳ ಜೀವಿತದಲ್ಲಿ ಒಂದು ಉದ್ದೇಶ ಕೊಡು. ಆ ಉದ್ದೇಶದ ಪ್ರಕಾರ ನಡೀಲಿ ಸ್ವಾಮಿ. ನಿಮ್ಮ ಪ್ರಸನ್ನತೆ ಆ ಮಕ್ಕಳನ್ನು ಹಾಗೇ ನಡೆಸಲಿ ಸ್ವಾಮಿ. ಅವರ ಕಣ್ಣೀರು ಮುನ್ನೀರಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.